Fine students, let us have a look about Jawaharlal Nehru's ideas or what are his contributions towards the political thought. So in this session, we are going to learn about what are Nehru's views on democracy, socialism and also internationalism. These terms I have already informed you all in the first part itself, but still let us take in detail what does it mean by democracy, what does he mean by socialism and also internationalism. Democracy and socialism are means to an end, not the end itself. ಡೆಮೋಕ್ರಸಿ ಮತ್ತು ಸೋಷಿಯಲಿಸಮ್, ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ ಎರಡೂ ಸಹ ಇಟ್ಸ್ ಎ ಮೀನ್ಸ್ ಟು ಎಂಡ್ ಅಂತ ಹೇಳ್ಬೋದೇ ವಿನಃ ಅದು ಅಲ್ಲೇ ಕೊನೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ವಾಟ್ ಹೀ ಸೇಸ್ ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಒಂದು ಅಂತ್ಯದ ಅರ್ಥ ಏನು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. Pandit Jawaharlal Nehru is not only the first Prime Minister of India, but also the main gardener who sowed and flowered the spirit of democracy in a highly diverse country. ಇವರು ಕೇವಲ ಭಾರತದ ಮೊದಲನೆಯ ಪ್ರಧಾನಮಂತ್ರಿ ಅಲ್ಲ, ಆದರೆ ಇವರು ಒಂಥರ ಹೇಗೆ ಮಾಡಿದರು ಅಂತಂದರೆ ಇಡೀ ಒಂದು ಪ್ರಜಾಪ್ರಭುತ್ವ ಅನ್ನತಕ್ಕಂಥ ಒಂದು ತೋಟದಲ್ಲಿ ವೆರಿ ಬ್ಯೂಟಿಫುಲಿ ಇಟ್ ಹ್ಯಾಸ್ ಬಿನ್ ಗಿವನ್ ಹಿಯರ್. ಅವರು ಇರತಕ್ಕಂಥ ಎಲ್ಲ ರೀತಿಯ ಹೂಗಳನ್ನು ಬಿಚ್ತಾ ಹೋಗ್ತಾರೆ. ದಟ್ ಈಸ್ ನಥಿಂಗ್ ಬಟ್ ದ ಡೆಮೋಕ್ರಸಿ, ಹೈಲಿ ಡೈವರ್ಸ್ ಕಂಟ್ರಿ. ನಮ್ಮಲ್ಲಿರತಕ್ಕಂಥದ್ದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಆ ಥರದ್ರಲ್ಲಿ ಇವರು ಡೆಮೋಕ್ರಸಿಯನ್ನು ಬಿತ್ತಿದಂತಹ ಮಹಾನ್ ಭಾವರು. ನೆಹರು ವಾಸ್ ಎ ಗ್ರೇಟ್ ಚಾಂಪಿಯನ್ ಆಫ್ ಡೆಮೋಕ್ರಸಿ. ವಿ ಆಲ್ಸೋ ಸೇ ದಟ್ ನೆಹರು ವಾಸ್ ಎ ಗ್ರೇಟ್ ಚಾಂಪಿಯನ್ ಆಫ್ ದ ಡೆಮೋಕ್ರಸಿ ಅಂತಲೇ ಹೇಳ್ತಾ ಹೋಗ್ತೀವಿ. ಅದಷ್ಟೇ ಅಲ್ಲ, ಥ್ರೂ ಔಟ್ ಈಸ್ ಲೈಫ್ ಹಿ ಲೇಟ್ ಎಂಫಸಿಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ದ ಡೆಮೋಕ್ರಸಿ. ಪ್ರಜಾಪ್ರಭುತ್ವಕ್ಕೆ ಯಾವುದಾದ್ರೂ ಒಂದು ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಂತಹ ಕೊಡುಗೆಗಳನ್ನು ನಾವು ಯಾರೂ ಸಹ ಮರೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೆಹರು ಫರ್ಮ್ಲಿ ಬಿಲೀವ್ಡ್ ಇನ್ ದ ಥಿಯರಿ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ನೆಹರು ಅವರು ಪಾರ್ಲಿಮೆಂಟರಿ ಡೆಮೋಕ್ರಸಿನಲ್ಲಿ ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಮೋಸ್ಟ್ಲಿ ನೀವು ಇವತ್ತಿಗೂ ಸಹ ನಾವು ಇವತ್ತಿಗೆಲ್ಲ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಡೆಮೋಕ್ರಸಿ ಇಲ್ಲ ಅಂದರೆ ಏನಾಗ್ತಾ ಇತ್ತು, ಆದರೆ ಡೆಮೋಕ್ರಸಿಯನ್ನು ನಾವು ಯಾವ ಅರ್ಥದಲ್ಲಿ ತೆಗೆದುಕೊಂಡಿದ್ದೀವಿ ದಟ್ ಈಸ್ ಡಿಫ್ರೆಂಟ್. ಓಕೆ, ಸೊ ಡೆಮೋಕ್ರಸಿ ನಾವು ಯಾವ ಅರ್ಥದಲ್ಲಿ ತಗೊಂಡಿದ್ದೀವಿ, ಯಾರಾದರೂ ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮದು ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ನಿಮ್ಮ ಫ್ರೀಡಮನ್ನು ಕಟ್ಟಾಕಿದ್ರೆ ಏನು ಡೆಮೋಕ್ರಸಿನೋ ಅಂತ ಹೇಳ್ತಾರೆ. ಇವೆಲ್ಲ ಬೇರೆ. ಆದರೆ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅನ್ನತಕ್ಕಂಥ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಸೊ ಹಿ ಸೇಸ್ ದಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಅವರಿಗೆ ಇದ್ದಂತಹ ಟೂ ಟೈಪ್ಸ್ ದ ಡೆಮೋಕ್ರಸಿ ವಾಟ್ ಎವರ್ ವಿ ಕಮ್ ಅಕ್ರಾಸ್. ಯಾವುದ್ಯಾವುದನ್ನು ಎರಡು ಡೆಮೋಕ್ರಸಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಡೈರೆಕ್ಟ್ ಡೆಮೋಕ್ರಸಿ, ದ ಅದರ್ ಒನ್ ಇಸ್ ಅಬೌಟ್ ದ ಇಂಡೈರೆಕ್ಟ್ ಡೆಮೋಕ್ರಸಿ. ಇವೆರಡನ್ನೂ ಸಹ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಅವರು ಪ್ರಿಫರ್ ಮಾಡಿದ್ದು ಇಂಡೈರೆಕ್ಟ್ ಡೆಮೋಕ್ರಸಿ. ಕಾರಣ ಏನು ಅಂತ ಹೇಳಿದ್ರೆ ಭಾರತೀಯರಲ್ಲಿದ್ದಂತಹ ಅನೇಕ ಸಮಸ್ಯೆಗಳು. ಯಾವ ರೀತಿಯ ಸಮಸ್ಯೆಗಳು? ನಮ್ಮಲ್ಲಿದ್ದಂತಹ ಕೆಲವೊಂದು ರಾಜಕೀಯ ಒಂದು ಅವೇರ್ನೆಸ್, ಜಾಗೃತಿ ಅನ್ನೋದು ಇರಲಿಲ್ಲ, ಅರಿವು ಅನ್ನೋದು ಯಾರಿಗೂ ಇರಲಿಲ್ಲ. ಯಾರನ್ನು ಆಯ್ಕೆ ಮಾಡ್ತಾಯಿದ್ದೀವಿ, ಹೇಗೆ ಆಯ್ಕೆ ಮಾಡ್ತಾಯಿದ್ದೀವಿ, ಎದಕ್ಕೆ ಮಾಡ್ತಾಯಿದ್ದೀವಿ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಇವರಿಗೆ ಗೊತ್ತಿತ್ತು, ನೆಹರು ಅವರಿಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿದ್ದರಿಂದ ನೆಹರು ಫರ್ಮ್ಲಿ ಬಿಲೀವ್ಡ್ ಇನ್ ದ ಥಿಯರಿ ಆಫ್ ದಿ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಅವರಿಗೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ನಂಬಿಕೆ ಅನ್ನೋದನ್ನು ಅವರಲ್ಲಿ ಇತ್ತು. Nehru as a Prime Minister accepted the demand by constituting a committee of reorganization of states on the basis of language with some reservation. ಈ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್ನ ಅವರು ಒಪ್ಕೊಳ್ತಾ ಹೋಗ್ತಾರೆ. ಆದರೆ ಲ್ಯಾಂಗ್ವೇಜ್, ಭಾಷೆಯ ಮೇಲೇ ನಾವೆಲ್ಲನೂ ಪ್ರಾದೇಶಿಕತೆಯನ್ನು ಮಾಡ್ಕೊಂಡಿರೋದು. ಇವತ್ತಿನ ದಿನ ಏನು ರಾಜ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಅವೆಲ್ಲನೂ ಸಹ ಭಾಷೆಯ ಆಧಾರದ ಮೇಲೆ ನಾವು ಕಟ್ಟಿರ್ತಕ್ಕಂಥ ರಾಜ್ಯಗಳು. ಸೊ ಅದರಲ್ಲಿ ಕೆಲವೊಂದು ರಿಸರ್ವೇಷನ್ಸ್, ಮೀಸಲಾತಿಯನ್ನು ಸಹ ಅವ್ರು ಒಪ್ಕೊಳ್ತಾ ಹೋಗ್ತಾರೆ. ದಿಸ್ ಇಸ್ ದ ಸ್ಪಿರಿಟ್ ಆಫ್ ಎ ಡೆಮೊಕ್ರಾಟಿಕ್ ಲೀಡರ್. ಇದನ್ನು ಅವ್ರು ಹೇಗೆ ಒಪ್ಕೊಳ್ತಾರೆ? ಭಾಷೆಗಳಿಗೆ ಅವರು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವರಿಗೆ ಇದ್ದಂತಹ ಒಂದು ಸ್ಪಿರಿಟ್ ನಮಗೆ ತೋರಿಸ್ತಾ ಹೋಗುತ್ತೆ. ಹೇಗೆ ಅವರು ಒಂದು ಇಡೀ ದೇಶದ ತೋಟ ಅಂತ ಹೇಳಿದಾಗ ಎಲ್ಲ ಕಡೆಯೂ ಸಹ ಅವರು ಬೀಜವನ್ನು, ಡೆಮೋಕ್ರಸಿ ಅನ್ನತಕ್ಕಂಥ ಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ವಲ್ಲ,
ಅದೇ ರೀತಿಯಾಗಿ ಈ ಹ್ಯಾಡ್ ಎ ಲಾಟ್ಸ್ ಆಫ್ ಸ್ಪಿರಿಟ್, ಆ ಒಂದು ಚೇತನ ಅನ್ನೋದು ಇತ್ತು ಅವರಲ್ಲಿ. ಈ ವಾಸ್ ಅಂಥ ಒಂದು ಪ್ರಜಾಪ್ರಭುತ್ವ ನಾಯಕನ ಒಂದು ಚೇತನ ಆಗಿದ್ದರು ಜವಾಹರ್ಲಾಲ್ ನೆಹರು ಅವರು. He desired passionately that independent India would go along the full democratic process. He wanted India to catch up with the advanced industrial nations of the West. ಇವರಿಗೆ ಭಾರತವನ್ನು ಸಹ ನಾನು ಎಲ್ಲ ರೀತಿಯ ಅಡ್ವಾನ್ಸ್ ಅಂದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ಮುಂದುವರೆದಿರತಕ್ಕಂಥ ಇಂಡಸ್ಟ್ರೀಸ್ನ ಅವರು ಕ್ಯಾಚಪ್ ಮಾಡ್ಕೊಳ್ಬೇಕು ಭಾರತದವರು ಅಂತ ಬಹಳ ಆಸೆ ಇತ್ತು. ಫುಲ್ ಡೆಮೋಕ್ರೆಟಿಕ್ ಪ್ರೋಸೆಸ್ನ ಇವರು ಎನ್ಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಹೀಸ್ ಐಡಿಯಾಸ್ ಆಫ್ ಡೆಮೋಕ್ರಸಿ ವರ್ ಲಿಬ್ರಲ್ ಬಟ್ ಕ್ಲಾಸಿಕಲ್. ಇವ್ರ ಡೆಮೋಕ್ರಸಿ ಐಡಿಯಾಸು ಬಹಳ ಲಿಬ್ರಲ್ ಆಗೇ ಇತ್ತು. ಲಿಬ್ರಲ್ ಅಂತ ಹೇಳಿದ್ರೆ ಬಹಳ ಫ್ರೀಡಮನ್ನು ಕೊಟ್ಟಿರತಕ್ಕಂಥದ್ದು, ಬಹಳ ಫ್ರೀಡಮನ್ನು ಅಂದರೆ ಸ್ವಾತಂತ್ರ್ಯವನ್ನು ಕೊಟ್ಟಿರತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ಉದಾರವಾದಿಯಾಗಿದ್ದರು ಇವರು. ಆದರೆ ಉದಾರವಾದಿಯಾಗಿದ್ದರೂ ಸಹ ಇವರು ಕ್ಲಾಸಿಕಲ್ ಟ್ರೆಡಿಷನ್ಸ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ, ಸಂಪ್ರದಾಯಗಳನ್ನು ನಾವಲ್ಲಿ ಕಾಣ್ತಾ ಬರ್ತೀವಿ. Grown in the Western democratic traditions, Nehru observed since childhood many of the dominant concepts of modern democratic thought. Nehru's faith in and commitment to democracy is also an indication of his modern political outlook. ನೆಹರು ಅವರ ಒಂದು ಫೇತ್ ಏನಿತ್ತು, ಕಮಿಟ್ಮೆಂಟು, ಇವೆಲ್ಲನೂ ಸಹ ಮಾಡರ್ನ್ ಪೊಲಿಟಿಕಲ್ ಔಟ್ಲುಕ್ಕು ನಮಗೆ ಕಾಣಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವೆಸ್ಟರ್ನ್ ಡೆಮೊಕ್ರೆಟಿಕ್ ಟ್ರೆಡಿಷನ್ಸು ಸಹ ಅವರು ಅಬ್ಸರ್ವ್ ಮಾಡಿರ್ತಾರೆ ಬಹಳ. ಯಾಕಂದರೆ ಅವರು ಓದಿದ್ದು ಅವರ ಶಿಕ್ಷಣವೆಲ್ಲನೂ ಸಹ ಬ್ರಿಟನ್ನಲ್ಲಿ ಅಂತಲೇ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ he was very much influenced with the Western democratic traditions also, and same thing he was expecting in India. Many of the dominant concepts of the modern democratic thought has been adopted by the Britain. Democracy requires the participation of the all. None in territory of the state can be ignored. ಎಲ್ಲರ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸಿಕೆ ಬೇಕಾಗುತ್ತೆ. ಈ ಪ್ರದೇಶವನ್ನು ಬಿಟ್ಬಿಟ್ಟಿದ್ದೀವಿ, ಇದು ನಮ್ಮ ಭಾರತಕ್ಕೆ ಸೇರಲಿಲ್ಲ, ನೋ, ಡೆಫಿನೆಟ್ಲಿ ನಾಟ್. ಮೆನಿ ಆಫ್ ದ ಸ್ಟೇಟ್ಸ್ ಆರ್ ದ ರೀಜನ್ಸ್ ಆರ್ ಡಿಮ್ಯಾಂಡಿಂಗ್ ಫಾರ್ ದ ಸಪ್ರೇಷನ್ ಆಫ್ ದ, ನಾವು ನಮ್ಮನ್ನು ಬಿಟ್ಬಿಡಿ, ನಾವು ಭಾರತದಿಂದ ಹೊರಗಡೆ ಉಳಿತೀವಿ ಅಂತ ಹೇಳ್ತಾರೆ. ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಕಾಶ್ಮೀರಿ ಪೀಪಲ್. ದೇ ಜಸ್ಟ್ ವಾಂಟ್ ಟು ಬಿ ಸಪ್ರೇಟ್ ಬಿಕಾಸ್ ಆಫ್ ದ ಸೋ ಮೆನಿ ಇಶ್ಯೂಸ್, ವಾಟ್ ಎವರ್ ಇಟ್ ಈಸ್ ಹ್ಯಾಪ್ನಿಂಗ್. ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಇವಾಗ ರೀಸೆಂಟಾಗಿ ಆರ್ಟಿಕಲ್ 370 ಹ್ಯಾಸ್ ಬಿನ್ ರಿವೋಕ್ಡ್. ಆರ್ಟಿಕಲ್ 35A ಏನದಿತ್ತು ಅದನ್ನು ಸಹ ನಾವೇನು ಮಾಡಿದ್ದೀವಿ, ತೆಗೆದು ಹಾಕಿದ್ದೀವಿ. ಇವತ್ತಿನ ದಿನ ಸ್ಪೆಷಲ್ ಸ್ಟೇಟಸನ್ನು ತೆಗೆದು ಹಾಕಿದ್ದೀವಿ. ಬಟ್ ಹಿ ಟ್ರೀಟೆಡ್ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ ವೆರಿ ಈಕ್ವಲಿ. ದೆರ್ ಕೆನ್ ಬಿ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಮೆಜಾರಿಟಿ ಆಗಲಿ ಮೈನಾರಿಟಿ ಆಗಲಿ ನಾವು ಅವರು ಡಿಫ್ರೆನ್ಷಿಯೇಟ್ನ ಮಾಡೋದಿಲ್ಲ. ದೇರ್ ವಿಲ್ ಬಿ ನೋ ಡಿಸ್ಕ್ರಿಮಿನೇಷನ್ಸ್ ಆನ್ ದ ಬೇಸಿಸ್ ಆಫ್ ದ ರೇಸಸ್, ಕಾಸ್ಟ್, ರಿಲಿಜಿಯನ್, ಜೆಂಡರ್ ಎಕ್ಸೆಟ್ರಾ. 1946ರಲ್ಲೇ ನೆಹರು ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಇವತ್ತಿಗೂ ಏನಾದರೂ ಬದಲಾವಣೆಗಳನ್ನು ಕಾಣ್ತಿದ್ದೀವ? ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇಲ್ವಾ? ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ. ಜೆಂಡರ್, ಡೋಂಟ್ ಆಸ್ ಮೀ ಬಿಕಾಸ್ you know that I introduced myself as Dr. Veena. So the woman is like more exploited in India. This is what I feel. More educated you are, more weaker you are. ಸೊ ಅದು ಬಹಳ ಒಪ್ಪುತ್ತೆ ಅದರಲ್ಲೂ ಸಹ ಭಾರತೀಯ ಹೆಣ್ಮಕ್ಕಳಿಗೆ. ಸೊ ಆ ಜೆಂಡರ್ ಡಿಸ್ಕ್ರಿಮಿನೇಷನ್ಸ್ನು ಸಹ ಕಾಣ್ತಾ ಇದ್ದೀವಿ. ಪಂಚಾಯತ್ ಲೆವೆಲಲ್ಲಿ 50% ರಿಸರ್ವೇಷನ್ಸ್ನ ಮಹಿಳೆಗೆ ಕೊಟ್ಟಿದ್ದಾರೆ. ಆಕೆ ಎಷ್ಟು ಮಟ್ಟಿಗೆ ಅಲ್ಲಿ ಡಿಸಿಷನ್ಸ್ನ ತೆಗೆದುಕೊಳ್ತಿದ್ದಾಳೆ ಅಂತ ಹೇಳಿದ್ರೆ, she says that I should not take decisions because my husband will take care of the entire thing. ಅಧಿಕಾರವನ್ನು ಈಕೆ ಹೆಸರಲ್ಲಿ ಗಂಡ ಚಲಾಯಿಸ್ತಾ ಇರೋದನ್ನು, ಒಂದು ವೇಳೆ ಆಕೆ ಏನಾದರೂ ಹೇಳಿದ್ರೆ ಅದನ್ನು ಡಾಮಿನೇಟ್ ಮಾಡತಕ್ಕಂಥದ್ದನ್ನು, there is no respect. These things are happening even today. But Jawaharlal Nehru had already dreamt about all these things. These elements constitute the philosophical basis of Indian democracy, which has been ensured by the Indian Constitution. ಇವೆಲ್ಲವನ್ನು ಸಹ ನಾನು ಭಾರತದ ಸಂವಿಧಾನದ ಒಂದು ಇತಿಹಾಸದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದರಲ್ಲೆಲ್ಲನೂ ರೇಸಸ್, ಕ್ಯಾಸ್ಟ್, ರಿಲಿಜಿಯನ್, ಜೆಂಡರ್ ಇವೆಲ್ಲನೂ ಸಹ ನಾವಿಲ್ಲಿ ಕಾಣ್ತಾ ಬರ್ತಾ ಇದ್ದೀವಿ. ಫಿಲಾಸಫಿನಲ್ಲೇ ನಾವು ಹೇಳ್ತೀವಿ ಸೆಕ್ಯುಲರಿಸಮ್ ಇರಬೇಕು, ಫಿಲಾಸಫಿನಲ್ಲೇ ನಾವು ಇದನ್ನು ಅಡ್ಯಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ದೀಸ್ ಐಡಿಯಲ್ಸ್ ವರ್ ಇನ್ಗ್ರೈಂಡ್ ಇನ್ ಹಿಸ್ ಮೈಂಡ್. ಇವೆಲ್ಲನೂ ಸಹ ಅವರು ತಮ್ಮ ಮೈಂಡಲ್ಲಿ ಹಾಕ್ಕೊಂಡಿದ್ರು, ಮೈಂಡಲ್ಲಿ ಇತ್ತು ಅವರಿಗೆ. ಪಂಡಿತ್ ನೆಹರು ಪ್ರೆಸೆಂಟೆಡ್ ದಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ in the Constituent Assembly, in which he elaborated several elements
of the India for the future. ಸೊ ಭಾರತದಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ನ ಪಾಸ್ ಮಾಡಿದ್ದು ಇವರು ಜವಾಹರ್ಲಾಲ್ ನೆಹರು ಅವರು. ಉದ್ದೇಶಗಳು ಏನೇನು? ಸೊ ಧ್ಯೇಯೋದ್ದೇಶಗಳು ಅಂತ ಕರಿತೀವಿ. ಭಾರತ ಸಂವಿಧಾನದ ಧ್ಯೇಯೋದ್ದೇಶಗಳು ಏನೇನು ಅಂತ ಹೇಳಿದ್ರೆ, ಭಾರತ ಸಂವಿಧಾನ ಭಾರತವನ್ನು ಸೆಕ್ಯುಲರ್, ಸಾವರಿನ್, ಸೋಷಲಿಸ್ಟಿಕ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿರತಕ್ಕಂಥದ್ದು. ಪ್ರೊವೈಡಿಂಗ್ ಆಲ್ ಇಟ್ಸ್ ಸಿಟಿಸನ್ಸ್, ವಿ ಕಮ್ ಅಕ್ರಾಸ್ ದೀಸ್ ಥಿಂಗ್ಸ್ ಇನ್ ಅವರ್ ಪ್ರಿಯಾಂಬಲ್ ಆಲ್ಸೋ. So we feel that there is a justice, equality and the fraternity. Liberty has to be given, thought and expression, equality of social, economic and political things, and justice is the same here. Brotherhood, fraternity has to be given. ಸೊ ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ನವರು ನಮ್ಮ ಭಾರತದ ಸಂವಿಧಾನದಲ್ಲಿ ಪಾಸ್ ಮಾಡಿರೋದು ಬೇರೆ ಯಾರೂ ಇಲ್ಲ, ಜವಾಹರ್ಲಾಲ್ ನೆಹರು ಅವರು. He wanted India to compete with the Western world and to resolve the issues in the most democratic spirit. Diplomatic relations ಇವರು ಎನ್ಕರೇಜ್ ಮಾಡ್ತಾರೆ. ದಟ್ ಇಸ್ ವಾಟ್ ಈಸ್ ದಿಸ್ ಸೆಂಟೆನ್ಸ್ ಮೀನ್. ರಾಯಭಾರತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾರೆ. ಫಾರ್ ನೆಹರು, ಡೆಮೋಕ್ರಸಿ ವಾಸ್ ಅನ್ ಇಂಟೆಲೆಕ್ಚುಯಲ್ ಕಂಡೀಷನ್. ಡೆಮೋಕ್ರಸಿ ಅನ್ನತಕ್ಕಂಥದ್ದು ಒಂದು ಇಂಟೆಲೆಕ್ಚುಯಲ್, ಬುದ್ಧಿವಂತರ ಒಂದು ಕಂಡೀಷನ್ ಅಂತಲೂ ಸಹ ಇವರು ಹೇಳ್ತಾ ಇದ್ದಾರೆ. ಬೌದ್ಧಿಕವಾಗಿರತಕ್ಕಂಥ ಒಂದು ಸ್ಥಿತಿ. ಡೆಮೋಕ್ರಸಿ ವಾಸ್ ಪ್ರೈಮರ್ಲಿ ಅ ವೇ ಆಫ್ ಲೈಫ್ ಬೇಸ್ಡ್ ಆನ್ ದಿ ಹೈಪೋಥಸಿಸ್ ದಟ್ ದ ಫ್ರೀಡಮ್ ವಾಸ್ ಇಂಟಿಗ್ರಲ್ ಟು ದ ಬೀಯಿಂಗ್ ಆಫ್ ಮ್ಯಾನ್. ಡೆಮೋಕ್ರಸಿ ಒಂದೇ ನಿಮಗೆ ಪ್ರೈಮರಿ ಅಂದರೆ ಪ್ರಾಥಮಿಕವಾಗಿರತಕ್ಕಂಥದ ಜೀವನಕ್ಕೆ ದಾರಿ. ಯಾವುದರ ಆಧಾರದ ಮೇಲೆ? ಬೇಸ್ಡ್ ಆನ್ ದಿ ಹೈಪೋಥೆಸಿಸ್. ವಾಟ್ ಈಸ್ ದ ಹೈಪೋಥೆಸಿಸ್ ಫ್ರೇಮ್ಡ್ ಹಿಯರ್? ಏನು ಸ್ಟೇಟ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀವಿ? ಫ್ರೀಡಮ್ ವಾಸ್ ಇಂಟಿಗ್ರಲ್ ಟು ದ ಬೀಯಿಂಗ್ ಆಫ್ ಮ್ಯಾನ್. ಸ್ವಾತಂತ್ರ್ಯ ನಿಮಗೆ ನಮ್ಮ ಇಂಟಿಗ್ರಲ್ ಪಾರ್ಟ್, ನಮಗೆ ಬೇಕಾಗಿರೋದು ಯಾವುದು? ಒಂದು ಆಂತರಿಕವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಸ್ವಾತಂತ್ರ್ಯ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಕೈಂಡ್ ಆಫ್ ಫ್ರೀಡಮ್, ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದೆರ್ ಈಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಡೆಮೋಕ್ರಸಿ. He was also aware that freedom required a set of conditions. He writes, self-discipline, tolerance, and a taste of peace. These were the basic conditions for living a life of freedom. ಇವೆಲ್ಲವನ್ನೂ ಸಹ ಸೆಲ್ಫ್ ಡಿಸಿಪ್ಲಿನ್ ಇರ್ಬೋದು, ಟಾಲರೆನ್ಸು, ಇವೆಲ್ಲನೂ ಇದ್ದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಕಂಡೀಷನ್ಸ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ನೆಹರೂಸ್ ಕಾನ್ಸೆಪ್ಟ್ ಆಫ್ ಡೆಮೋಕ್ರಸಿ ಹ್ಯಾಡ್ ಸ್ಪೆಸಿಫಿಕ್ ಇಂಪ್ಲಿಕೇಶನ್ಸ್. ಇವರಿಗೆ ಸ್ಪೆಸಿಫಿಕ್ ಇಂಪ್ಲಿಕೇಶನ್ಸ್ ಅನ್ನೋದು ಸಹ ಇತ್ತು. ಇನ್ ದಿ ಅರ್ಲಿ ಇಯರ್ಸ್ ಆಫ್ ಲಿಬರೇಷನ್ ಸ್ಟ್ರಗಲ್, ಡೆಮೋಕ್ರಸಿ ಆಫ್ ನೆಹರು meant the ideal of self-rule or responsible government. The ideal of self-rule or responsible governmentನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಟ್ರಗಲ್ ಡೆಮೋಕ್ರಸಿ ಫಾರ್ ದ ನೆಹರು ಅಂದರೆ ಐಡಿಯಲ್ ಆಫ್ ಸೆಲ್ಫ್ ರೂಲ್ ಅಂದರೆ ತನ್ನದೇ ಆದಂತಹ ಒಂದು ರಾಜ್ಯ ಆಡಳಿತ ಮತ್ತು ಜವಾಬ್ದಾರಿಯುತವಾಗಿರತಕ್ಕಂಥ ಸರ್ಕಾರ. ಲೇಟರ್ ವಿತ್ ದ ಸೋಷಿಯಲಿಸ್ಟ್ ಐಡಿಯಾಸ್ altering his world view, he came to see democracy as one that emphasized an equality of opportunity to all in the economic and the political field, freedom for the individual to grow and develop to the best of his personality. ಸೊ ಲೇಟೆಸ್ಟ್ ಸ್ಟೇಜಸಲ್ಲಿ ಅವರು ಐಡಿಯಾಸ್ನ ಹೇಗೆ ಆರ್ಡ್ರ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಸಮಾನವಾದಂಥ ಅವಕಾಶ ಇರಬೇಕು, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ, ಮತ್ತು ಅವರು ಡೆವಲಪ್ ಆಗಬೇಕು ಅಂತ ಹೇಳಿದಾಗ ಇಂಡಿವಿಜುವಲ್ ಡೆವಲಪ್ ಯಾವಾಗ ಆಗುತ್ತೆ? ವೆನ್ ಹಿ ಗೆಟ್ಸ್ ದ ಎಂಟೈರ್ ಥಿಂಗ್ ಫಾರ್ ಹಿಸ್ ಪರ್ಸ್ನಾಲಿಟಿ. ಅವರಿಗೆ ಎಲ್ಲನೂ ಸಹ ವೈಯಕ್ತಿಕವಾಗಿರತಕ್ಕಂಥ ಒಂದು ಡೆವಲಪ್ಮೆಂಟು ಆದಾಗ. He believed, like the Greek thinkers, that citizens have a crucial role in governance. Hence, they need to participate in the democratic system. ಗ್ರೀಕ್ ಥಿಂಕರ್ಸ್ ಥರ ಇವರು ಹೇಳ್ತಾರೆ, ಕ್ರೂಷಿಯಲ್ ರೋಲ್ ಇನ್ ದ ಗವರ್ನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಸಿಟಿಸನ್ಸ್ ಅಥವಾ ಎಲ್ಲರೂ ಸಹ ಪ್ರಜೆಗಳು ಸರ್ಕಾರದಲ್ಲಿ ಭಾಗವಹಿಸ್ತಾ ಹೋಗಬೇಕು. ಆಗಷ್ಟೇ ಈ ಪ್ರಜಾಪ್ರಭುತ್ವದ ಸಿಸ್ಟಮ್ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ. ಸೊ ಇಫ್ ದೇ ನೀಡ್ ಡೆಮೋಕ್ರಸಿ, ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್. ದ ಚಿಲ್ಡ್ರನ್ ಆಫ್ ಟುಡೇ ಆರ್ ದ ಫ್ಯೂಚರ್ ಆಫ್ ದ ಡೆಮೋಕ್ರಸಿ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಈ ಪಾರ್ಟಿಸಿಪೇಷನ್, ಭಾಗವಹಿಸೋಕ್ಕೆ ಏನು ಮಾಡುತ್ತೆ? ಪ್ರಜಾಪ್ರಭುತ್ವಕ್ಕೆ ಒಂದು ಲಾಂಗ್ ಲೀವ್ನ ಕೊಡುತ್ತೆ. ಪಂಡಿತ್ ನೆಹರು ಲುಕ್ಡ್ ಅಪ್ ದ ಡೆಮೋಕ್ರಸಿ ಫ್ರಮ್ ದ ಪಾರ್ಟಿಸಿಪೇಟರಿ ಪರ್ಸ್ಪೆಕ್ಟಿವ್, ಇನ್ ವಿಚ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ವಾಸ್ ಅನ್ ಇಂಪಾರ್ಟೆಂಟ್ ಕಾಂಪೋನೆಂಟ್. ಅವರು ಈ ಪಾರ್ಟಿಸಿಪೇಟರಿ ಪರ್ಸ್ಪೆಕ್ಟಿವ್ನ ಅವರು ವಿಕೇಂದ್ರೀಕರಣದ ಮುಖಾಂತರ ಇಲ್ಲಿ ನೋಡ್ತಾ ಹೋಗ್ತಾರೆ, ಅಂದರೆ ಡಿಸೆಂಟ್ರಲೈಸೇಷನ್ ಈ ಥರ. ಆ್ಯಂಡ್ he presented the community development program in 1952. 1952ರಲ್ಲಿ ಅವರು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅವರು ಪ್ರೆಸೆಂಟ್ ಮಾಡ್ತಾರೆ.
Nehru speaking at the inauguration of the 3-tier Panchayat Raj system at Nagpur. ನಾಗ್ಪುರ್ ಅವರು ರಾಜಸ್ಥಾನಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ ಅಕ್ಟೋಬರ್ 2, 1959ನಲ್ಲಿ. ಡೆಮೋಕ್ರಸಿ ವಾಸ್ ನಾಟ್ ಎಂಟೈರ್ಲಿ ನ್ಯೂ ಟು ಇಂಡಿಯಾ, ಫಾರ್ ಇಟ್ಸ್ ರೂಟ್ಸ್ ಕುಡ್ ಬಿ ಫೌಂಡ್ ಆಲ್ಸೋ ಇನ್ ಅವರ್ ಓಲ್ಡ್ ಪಂಚಾಯತ್ ಸಿಸ್ಟಮ್. In political life, everyone has a vote. In economic matters, everyone has equal opportunities. In our panchayat also, everyone should be considered equal. There should be no distinction between man and woman. ಇದನ್ನೇ ನಾನು ನಿಮಗೆ ಹೇಳಿದೆ, ಮ್ಯಾನ್ ಆ್ಯಂಡ್ ವುಮೆನ್ ಡಿಫ್ರೆನ್ಷಿಯೇಟ್ ಇರಬಾರ್ದು ಅಂತ ಹೇಳಿಬಿಟ್ಟು ಈ ವಾಕ್ಯಗಳನ್ನು ಅವರು ಆಗಿನ 1959ರಲ್ಲೇ ಹೇಳ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಸಹ ಈಕ್ವಲ್ ಆಪರ್ಚುನಿಟೀಸ್ನ ಕೊಡಿ. ಪಂಚಾಯತಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ಸ್ನ, ಸ್ಪೆಷಲಿ ಗಂಡು ಹೆಣ್ಣು ಅಂತ ತಾರತಮ್ಯವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನೀವೇ ಯೋಚನೆ ಮಾಡಿ, ಎಷ್ಟು ಜನ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ನಾವು ಹೇಗೆಲ್ಲ ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನಾವೇ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಮ್ಮ ರೂಲ್ ಬೀಯಿಂಗ್ ಎ ಮ್ಯಾನ್, ವಾಟ್ ಈಸ್ ಯುವರ್ ರೂಲ್, ವಾಟ್ ಆರ್ ಯು ಡೂಯಿಂಗ್, ಹೌ ಆರ್ ಯು ಪ್ರೊಟೆಕ್ಟಿಂಗ್ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ಸ್, ಇದೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವಿಮೆನ್ ಆಗಿ ವಾಟ್ ಈಸ್ ಯುವರ್ ರೂಲ್ ಆ್ಯಂಡ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಯು ಆರ್ ಫೇಸಿಂಗ್. ಸೊ ಅವತ್ತಿಗೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಅನ್ನೋದು ಆಗಿದೆಯಾ, ಬದಲಾವಣೆಗಳನ್ನು ಆಗಿದೆಯಾ? ಇಲ್ಲ. ನನಗನ್ನಿಸ್ತಂಗೆ ವಿದ್ಯಾಭ್ಯಾಸ, ಲಿಟ್ರಸಿ ಹ್ಯಾಸ್ ಬಿನ್ ಗಿವನ್, ಬಟ್ ಐ ಡೋಂಟ್ ಥಿಂಕ್ ಸೊ ದೇರ್ ಈಸ್ ಎನಿ ಚೇಂಜಸ್ ಇನ್ ದ ಕಂಡೀಷನ್ಸ್ ಆಫ್ ದ ವುಮೆನ್. ಎಕನಾಮಿಕಲ್ ಸಪೋರ್ಟ್ ಅನ್ನೋದನ್ನು ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಪಾರ್ಟು ಜಾಸ್ತಿನೇ ಇದೆ. ಮೈಟ್ ಬಿ ದ ಎಕ್ಸ್ಪ್ಲಾಯ್ಟೇಷನ್ ಥ್ರೂ ಎಕಾನಮಿ ಇದೆ ಅಂತ ಹೇಳಿದಾಗ ಬೇರೆ ರೀತಿಯೇ ಬರುತ್ತೆ. ಸೊ ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ಆಫ್ಲೈನ್ ಕ್ಲಾಸಸ್. Thus for him, decentralization, every form was based on equality, the essential grain of the democratic ideas. ಅವರಿಗೆ ಪ್ರತಿಯೊಂದೂ ಸಹ ಬಹಳ ಡೆಮೋಕ್ರೆಟಿಕ್ ಐಡಿಯಲ್ಸ್ಗೆ ಅದು ನಮಗೆ ಸಮಾನತೆಗೆ ಅವರು ಪ್ರಾಮಿನೆನ್ಸ್ನ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ Pandit Nehru succeeded in establishing a true functional democratic order in the country. For this achievement, he stands apart for several leaders in India and at the international level. ಸೊ 2 ಡೆಮೋಕ್ರೆಟಿಕ್ ಫಂಕ್ಷನ್ಸ್ನ ಆರ್ಡರ್ ಮಾಡ್ತಾರೆ, ಇವರು ಸಕ್ಸೀಡ್ ಆಗ್ತಾರೆ ಅದರಲ್ಲಿ, ಅವರು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ. ಹಾಗಾಗಿ ಎಲ್ಲ ಲೀಡರ್ಸು ಸಹ ಇವರಿಗೆ ಅಚೀವ್ಮೆಂಟ್ಗೆ ಅವರು ಅಪ್ರಿಷಿಯೇಟ್ನ ಮಾಡ್ತಾರೆ. ಹೀಸ್ ಐಡಿಯಾಸ್ ಆನ್ ಡೆಮೋಕ್ರಸಿ ಆರ್ ಎ ಸೋರ್ಸ್ ಆಫ್ ರಿಚ್ ವ್ಯಾಲ್ಯೂಸ್ ಆ್ಯಂಡ್ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಆ್ಯಂಡ್ ಪ್ರಿಸರ್ವ್ಡ್. ಇವ್ರದ್ದು ತುಂಬ ರಿಚ್ಚು ಆಗಿರತಕ್ಕಂಥ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಡೆಮೋಕ್ರಸಿಗೆ, ಅದಕ್ಕೆ ಗೌರವವನ್ನು ಕೊಡಬೇಕು, ಉಳಿಸ್ಕೊಂಡು ಹೋಗಬೇಕು. ವಾಟ್ ಆರ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಟುವರ್ಡ್ಸ್ ದಿ ಸೋಷಿಯಲಿಸಮ್? Nehru's interest in socialism can be traced to his Cambridge days when the Fabianism of George Bernard Shaw and Webb's attracted him. That we have to trace the socialism back, ಅದನ್ನು ಆಗಲೇ ಹೇಳಿದ್ದೀನಿ. The fast changing political, social and economic ideas taking place throughout the world ಶಾರ್ಪೆಂಡ್ ಹಿ ಸೋಷಿಯಲಿಸ್ಟಿಕ್ ಇನ್ಫ್ಲೂಯೆನ್ಸಸ್. ಏನೆಲ್ಲ ಬದಲಾವಣೆಗಳು ಆಗ್ತಾ ಇತ್ತು, ಬಹಳ ಫಾಸ್ಟಾಗಿ ಆಗ್ತಾ ಇತ್ತು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಐಡಿಯಾಸು ಬರ್ದಾಗ್ತಾ ಇದ್ದಿದ್ದು, ಇವರಿಗೂ ಸಹ ಅದು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ ಸೋಷಿಯಲಿಸಮ್, ಸಮಾಜವಾದದ ಮೇಲೆ. ಇದು ಎಕ್ಸಾಕ್ಟ್ಲಿ ಸೋಷಿಯಲ್ ಅಂದರೆ ಇಷ್ಟೊತ್ತು ನಾವು ಓದಿದ್ದು ಎಕಾನಮಿಕ್ ಡಾಕ್ಟ್ರೈನ್ ಬಗ್ಗೆ ಓದುತ್ತಾ ಹೋದ್ವಿ. ಇವಾಗ ನಾವು ತೊಗೊಂಡಿರತಕ್ಕಂಥದ್ದು ಎಕಾನಮಿ ಆಯಿತು, ಡೆಮೋಕ್ರಸಿ ಆಯಿತು. ಈಗ ನಾನು ತೆಗೆದುಕೊಳ್ತಾ ಇರೋದು ಎಕಾನಮಿಕ್ ಡಾಕ್ಟ್ರೈನ್ ಅಲ್ಲ, ಸೋಷಿಯಲಿಸ್ಟ್. Okay, so no ideology other than the socialism could fit the democratic pattern as that of India. ಭಾರತಕ್ಕೆ ಇದು ಬಿಟ್ಟರೆ ಬೇರೆ ಯಾವುದೂ ಸಹ ನಾನು ಸೂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವುದು ಸೋಷಿಯಲಿಸಮ್ ಕಾನ್ಸೆಪ್ಟು ಬಹಳಷ್ಟು ಅನ್ವಯಿಸ್ತಾ ಹೋಗುತ್ತೆ. ಆಗಿನ ಸಾಮಾಜಿಕ ಪರಿಸ್ಥಿತಿಗಳಿಗೆ ಅವರು ಈ ಮಾತನ್ನು ಹೇಳಿದ್ದಾರೆ. ಫೆಬಿನಿಸಮ್, ಎ ಮೂವ್ಮೆಂಟ್ ಲೆಡ್ ಬೈ ಫೆಬಿಯನ್ ಸೊಸೈಟಿ ವಿಚ್ ಇಸ್ ಎ ಬ್ರಿಟಿಷ್ ಸೋಷಿಯಲಿಸ್ಟ್ ಆರ್ಗನೈಸೇಷನ್ whose purpose is to advance the principles of democratic socialism via gradualist and reformist effort in democracies rather than by revolutionary overthrow. ಫೆಬಿಯನಿಸಮ್ಸ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬ್ರಿಟಿಷ್ ಸೋಷಿಯಲಿಸ್ಟ್ ಆರ್ಗನೈಸೇಷನ್ಸ್ ಅವರು ಇದರ ಪರ್ಪಸ್ನ ಇಲ್ಲಿ ಅಡ್ವಾನ್ಸ್ಡಾಗಿ ಏನಂತ ಕರೀತಾರೆ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಅಂತ ಹೇಳ್ತಾರೆ. ಸೊ ಇದನ್ನು ರಿಫಾರ್ಮಿಸ್ಟ್ ಎಫರ್ಟಿಂದ ಡೆಮೋಕ್ರಸಿಸ್ ಅಂತಲೂ ಸಹ ಹೇಳ್ತಾರೆ. ಕ್ರಾಂತಿಕಾರಿಗಿಂತ ಇದು ಒಳ್ಳೆಯದು ಅನ್ನತಕ್ಕಂಥ ಅರ್ಥ. ನೆಹರು ಬಿಲ್ಸ್ his own idea of socialism during the freedom movement and applied it after the independence. Nehru was more concerned with the real problems of the individual and the social life. ಮಾನವನ ಅಥವಾ ಪ್ರಜೆಗಳ ನಿಜವಾದ ಸಾಮಾಜಿಕ ಜೀವನದ ಸಮಸ್ಯೆಗಳಿಗೆ ಅವರಿಗೆ ಹೆಚ್ಚಿನ ಒಂದು ಕನ್ಸರ್ನ್ ಅನ್ನೋದು ಇತ್ತು.
ಮತ್ತು ಸೋಷಿಯಲಿಸ್ಟ್ ವೇಸ್ ವಾಸ್ ದ್ಯಾಟ್ ಆಫ್ ಎಂಡಿಂಗ್ ಆಫ್ ಪಾವರ್ಟಿ. ಅವರ ಮುಖ್ಯ ಉದ್ದೇಶ ಅಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬಡತನ ಕೊನೆಯಾಗಬೇಕು, ಎಲ್ಲರಿಗೂ ಸಹ ಕೆಲಸ ಅಥವಾ ಉದ್ಯೋಗವನ್ನು ಕೊಡಿಸ್ಬೇಕು. ದ ಡಿಗ್ರೇಡೇಷನ್ ಆ್ಯಂಡ್ ದ ಸಬ್ಜೆಕ್ಷನ್ ಹ್ಯಾಸ್ ಟು ಬಿ ಪುಟ್ ಆನ್ ಎಂಡ್. ಅದಕ್ಕೂ ಸಹ ಡಿಗ್ರೇಡೇಷನ್ನು ಸಬ್ಜೆಕ್ಷನ್ದಲ್ಲೇ ಮಾಡ್ತಿದ್ರಲ್ಲ, ಅದಕ್ಕೆ ಒಂದು ಕೊನೆಗಾಣಿಸ್ಬೇಕು ಅಂತ. His idea of socialism was largely based on the democracy, economic factor and economic betterment of the masses. I don't think so I need to translate all these things to Kannada. ಮೋಸ್ಟ್ಲಿ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ? ದಯವಿಟ್ಟು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಡೆಮೋಕ್ರಸಿ ಮೇಲೆ ಇದು ನಿಂತಿರುತ್ತೆ. ಎಕನಾಮಿಕ್ ಫ್ಯಾಕ್ಟರು ಮತ್ತು ಎಕನಾಮಿಕ್ ಬೆಟರ್ಮೆಂಟ್ ಆಫ್ ದ ಮಾಸಸ್ಸು ಇವರಿಗೆ ಮುಖ್ಯ. ಈಕ್ವಲ್ ಆಪರ್ಚುನಿಟಿಯನ್ನು ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು. More equitable of higher incomes generated through the application of modern science and technology to the process of production. ಹೈಯರ್ ಇನ್ಕಮ್ ಆಗಬೇಕು ಅಂತ ಹೇಳಿದಾಗ ಏನು ಮಾಡಬೇಕು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಾಡರ್ನ್ ಆಧುನಿಕತೆಯಿಂದ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇಂಪಾರ್ಟೆನ್ಸ್ ಕೊಟ್ಟು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳ್ಳಿ. ದ ಎಂಡಿಂಗ್ ಆಫ್ ದ ಅಕ್ಯೂಟ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡಿಸ್ಪಾರಿಟೀಸ್ ಜನರೇಟೆಡ್ ಬೈ ದ ಫ್ಯೂಡಲಿಸಮ್ ಆ್ಯಂಡ್ ಕ್ಯಾಪಿಟಲಿಸಮ್. ಈ ಬಂಡವಾಳಶಾಹಿ ಮತ್ತು ಫ್ಯೂಡಲಿಸಮ್ನ ಏನೆಲ್ಲ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಆಗಿತ್ತು ಸೋಷಿಯಲ್ ಮತ್ತು ಎಕನಾಮಿಕ್ನ, ಅದನ್ನು ಎಂಡ್ ಮಾಡಿ. ದಿ ಅಪ್ಲಿಕೇಶನ್ ಆಫ್ ದಿ ಸೈಂಟಿಫಿಕ್ ಅಪ್ರೋಚ್ ಟು ದ ಪ್ರಾಬ್ಲಮ್ ಆಫ್ ಸೊಸೈಟಿ, ಎಂಡಿಂಗ್ ಆಫ್ ದಿ ಅಕ್ವಿಸಿಟಿವ್ ಮೆಂಟಾಲಿಟಿ, ಕ್ಲಾಸ್ ಡಿಸ್ಟಿಂಕ್ಷನ್ ಆ್ಯಂಡ್ ಕ್ಲಾಸ್ ಡಾಮಿನೇಷನ್, ಸುಪ್ರಿಮಸಿ ಆಫ್ ದಿ ಪ್ರಾಫಿಟ್ ಮೋಟಿವ್. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಸೈಂಟಿಫಿಕ್ ಅಪ್ರೋಚ್ಗೂ ಸಹ ಅವರು ಇಲ್ಲಿ ಟಚ್ಚನ್ನು ಕೊಡ್ತಾ ಇದ್ದಾರೆ. ಅವರು ಇದ್ದಂತಹ ಎಲ್ಲ ಒಂದು ಕಂಡೀಷನ್ಸು, ಕ್ಲಾಸ್ ಡಿಸ್ಟಿಂಕ್ಷನ್ಸು, ಪ್ರತಿಯೊಂದಕ್ಕೂ ಸಹ ಡಾಮಿನೇಷನ್ನು ಎಲ್ಲದೂ ಸಹ ಕೊನೆಗಾಣಬೇಕು ಅನ್ನೋದು ಅವರು ಕನಸಾಗಿರುತ್ತೆ, ಐಡಿಯಾನೂ ಆಗಿರುತ್ತೆ. ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ ಆ್ಯಂಡ್ ದಿ ಅದರ್ ಸೋಷಿಯಲಿಸ್ಟ್ ಇಸ್ ದ್ಯಾಟ್ ಹಿ ಡಿಡ್ ನಾಟ್ ವಾಂಟ್ ದ ಸೋಷಿಯಲಿಸ್ಟ್ ಸೊಸೈಟಿ ಥ್ರೂ ವೈಲೆಂಟ್ ಮೀನ್ಸ್. ಯಾವುದೇ ಕಾರಣಕ್ಕೂ ಸೋಷಿಯಲಿಸ್ಟ್ ಸೊಸೈಟಿ ಅವರಿಗೆ ಹಿಂಸಾ ಮಾರ್ಗವಾಗಿ ಬೇಕಾಗಿರಲಿಲ್ಲ. ಈ ವಾಂಟೆಡ್ ದ ಗ್ರಾಜ್ಯುಯಲ್ ಆಗಿರತಕ್ಕಂಥ, ನಿಧಾನವಾದರೂ ಒಂದೇ ಗ್ರಾಜ್ಯುಯಲ್ ಆಗಿ, ಪೀಸ್ಫುಲ್ ಆಗಿ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಇಂಟ್ರಡಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಸೋಷಿಯಲಿಸಮ್ ವಿತ್ ದಿ ನಾನ್ ವೈಲೆಂಟ್ ಮೀನ್ಸ್ ಟು ಅಚೀವ್ ದ ಸೋಷಿಯಲಿಸ್ಟ್ ಸೊಸೈಟಿ. So this is the Gandhian dream also, to achieve the socialism through the non-violence. ಬಟ್ ಒಂದೊಂದೇ ಪ್ರತಿಯೊಂದನ್ನು ಸಹ ನಿಧಾನವಾಗಿ ಸಾಧಿಸತಕ್ಕಂಥದ್ದು. He applied his ideas in the making of the constitution and in his economic policies after the 1955 through the economic planning also. Socialism and the making of the constitution. During the Constituent Assembly debate, socialism had the impact on assembly, and Nehru was one of the influential members who supported the idea of socialism. Nehru was more concerned with the Indian social problem and development. Granville Astin rightly observed in his book, The India Constitution, Cornerstone of a Nation, that the term socialism was removed from the objective resolution, but the Constituent Assembly with the socialistic biasness framed such a democratic constitution which allowed India to become a socialist in future if its citizens desire. ಹಾಗಾಗಿ ಸೋಷಿಯಲಿಸಮ್ ಅನ್ನೋದನ್ನು ನಾವಿಲ್ಲಿ ಕಾಣೋದಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ನೀವು ಪ್ರಿಯಾಂಬಲ್ನ ನೋಡಿದಾಗ ನಾವೇನು ಮಾಡ್ತೀವಿ, ಇದನ್ನು ಬಿಟ್ಟಿರೋದನ್ನು ಕಾಣ್ತೀವಿ. ಅದಾದಮೇಲೆ ನಾವೇನು ಮಾಡ್ತೀವಿ, 44th ಅಮೆಂಡ್ಮೆಂಟಲ್ಲಿ ಸೋಷಿಯಲಿಸ್ಟಿಕ್ ಅಂತ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ. ಸಾವರಿನ್ ಸೋಷಿಯಲಿಸ್ಟಿಕ್ ಸೆಕ್ಯುಲರ್ ಅಂತ ಸೇರಿಸ್ತೀವಿ. ಸೊ ಇದನ್ನು ಇವರು ತುಂಬ ಚೆನ್ನಾಗಿ ಇಲ್ಲಿ ಅಬ್ಸರ್ವ್ ಮಾಡಿ ಹೇಳಿದ್ದಾರೆ. Nehru's concept of socialism was not the abolition of private property, but it was the replacement of the present profit system by the higher ideal of cooperative service. ಇವರು ಆಸ್ತಿಕ ಹಕ್ಕಿನ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಒಂದು ಅಗೇನ್ಸ್ಟ್ ಆಗಿ ಅವ್ರು ಇರಲಿಲ್ಲ. ಆದರೆ ಪ್ರಾಫಿಟ್ ಸಿಸ್ಟಮ್ ಬಗ್ಗೆ ಅವ್ರು ಏನು ಮಾಡಿದರು, ಸ್ವಲ್ಪ ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಅವರಿಗೆ ಖಂಡಿತವಾಗಿಯೂ ಇತ್ತು. ಈ ಸೋಷಿಯಲಿಸಮ್ ವಾಸ್ ನಾಟ್ ದ ಸ್ಟೇಟ್ ಓನರ್ಶಿಪ್ ಆಫ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್, ಬಟ್ ವಾಸ್ ದೇರ್ ಸೊಸೈಟಲ್ ಆ್ಯಂಡ್ ಕೋಆಪರೇಟಿವ್ ಓನರ್ಶಿಪ್ ಆಲ್ಸೋ. Nehru brought socialism close to the democracy. Nehru's concept of socialism had a vision of future India and of modernizing India. ನೆಹರು ಅವರ ಸಾಮಾಜಿಕವಾಗಿರತಕ್ಕಂಥ ಸಮಾಜವಾದ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ಅವರು ಭಾರತದ ಒಂದು ವಿಷನ್, ಗುರಿಯನ್ನು, ಮುಂದಿನ ಗುರಿಯನ್ನು ಇಲ್ಲಿ ಕಟ್ಟಿರ್ತಾರೆ. ಆಧುನಿಕ ಭಾರತವನ್ನು ಅದರಲ್ಲಿ ಕಾಣ್ತಾರೆ. ಲಾಸ್ಟ್ ಇದು ನೆಹರೂಸ್ ಇಂಟರ್ನ್ಯಾಷನಲಿಸಮ್, ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ವಾಟ್ ಹಿ ಹ್ಯಾಸ್ ಮೇಡ್ ಫಾರ್ ದ ಇಂಟರ್ನ್ಯಾಷನಲಿಸಮ್ ಇನ್ ದ ಎವಲ್ಯೂಷನ್ ಆ್ಯಂಡ್ ಗ್ರೋತ್ ಆಫ್ ಅನ್ ಇಂಟರ್ನ್ಯಾಷನಲ್ ಔಟ್ಲುಕ್ಕಲ್ಲಿ ನಮಗಿದು ಕಾಣುತ್ತೆ. ನೆಹರೂಸ್ ವ್ಯೂಸ್ ಆಫ್ ಇಂಟರ್ನ್ಯಾಷನಲಿಸಮ್ ಈಸ್ ಆಲ್ಸೋ ಆನ್ ಇಂಡಿಕೇಶನ್ ಆಫ್ ಹಿಸ್ ಮಾಡರ್ನಿಸಮ್ ಆಸ್ ಆ್ಯನ್ ಇಂಟಿಗ್ರಲ್ ಕಾಂಪೋನೆಂಟ್ ಆಫ್ ಹಿಸ್ ಫಿಲಾಸಫಿ. ಅವ್ರ ಮಾಡರ್ನಿಸಮ್ ಅಂತ ಹೇಳಿದಾಗ ಇಂಟರ್ನ್ಯಾಷನಲಿಸಮಲ್ಲಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ.
ಆ್ಯಂಡ್ ಆಲ್ಸೋ ಡೆವಲಪಿಂಗ್ ದ ಕಾನ್ಸೆಪ್ಟ್ ಆಫ್ ದ ಪಂಚತಂತ್ರಗಳು ಅಂತ ಹೇಳ್ತೀವಿ. ಫ್ರೇಮ್ವರ್ಕ್ ಆಫ್ ಮೇಂಟೈನಿಂಗ್ ದ ರಿಲೇಷನ್ಶಿಪ್ ವಿತ್ ಚೈನಾ ಬೋತ್ ಇನ್ ದ ಬಯಲ್ಯಾಟ್ರಲ್ ಆಸ್ ವೆಲ್ ಆಸ್ ಮಲ್ಟಿಲ್ಯಾಟ್ರಲ್ ಕಾಂಟೆಕ್ಸ್ಟಲ್ಲಿ ಪಂಚಶೀಲ್ನ ಇವರು ಡೆವಲಪ್ ಮಾಡ್ತಾರೆ. ಹೇಗೆ ಇವರು ರಾಜ್ಯಗಳ ಮಧ್ಯೆ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಬೇಕು, ಮಾಡ್ತಾ ಹೋಗಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಹಿ ವಾಸ್ ಎ ಗ್ರೇಟ್ ಬೈಲ್ಯಾಟ್ರಲಿಸ್ಟ್ ಬಿಟ್ವೀನ್ ದ ಟೂ ನೇಷನ್ಸ್. ಮಲ್ಟಿಲ್ಯಾಟ್ರಲ್ ಅಂತ ಹೇಳಿದ್ರೆ ಒಂದು ದೇಶಕ್ಕೂ ಮತ್ತು 2 ಅಥವಾ 3 ದೇಶಗಳ ನಡುವೆ ಇರತಕ್ಕಂಥ ಸಂಬಂಧಗಳಿಗೆ ನಾವು ಮಲ್ಟಿಲ್ಯಾಟ್ರಲ್ ಅಂತ ಕರಿತೀವಿ. ಹಿ ವಾಸ್ ಎ ಗ್ರೇಟ್ ನ್ಯಾಷನಲಿಸ್ಟ್ ಆ್ಯಂಡ್ as such had a vision of independent India's foreign policy which was in tune with India's national interest. So this also we are going to see what was his vision in the India's foreign policy. ಇವತ್ತಿಗೂ ಸಹ ನೀವೆಲ್ಲ ಬಹಳ ಇರತಕ್ಕಂಥದ್ದು. ಇವತ್ತಿಗೂ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿದೆ. ಮಚ್ ಪ್ರಯಾರಿಟಿ ಹ್ಯಾಸ್ ಬಿನ್ given by each and every nation, whether the nation is a poor nation, richer, smaller or the bigger. National interest is the most important thing today, most important element of each and every nation. Reference could also be made to the philosophy and practices of the non-alignments, of which Nehru was one of the principal architects along with the President Tito and Nazar. ನಾನ್-ಅಲೈನ್ಮೆಂಟ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ನಾನ್-ಅಲೈನ್ಮೆಂಟು ಅಂತ ಹೇಳಿದ್ರೆ ಯಾವುದೇ ಜೊತೆಯಲ್ಲಿ ನಾವು ಯಾವುದೇ ರೀತಿ ಅಲೈನ್ಮೆಂಟ್ಸ್ನ ಇಟ್ಕೊಳ್ದೇ ಇರತಕ್ಕಂಥದ್ದಕ್ಕೆ ನಾವು ನಾನ್-ಅಲೈನ್ಮೆಂಟ್ ಅಂತಲೂ ಕರಿತಾ ಹೋಗ್ತೀವಿ. ಐ ಜಸ್ಟ್ ಚೆಕ್ ಔಟ್ ವಾಟ್ ಡಿ ಪೀಪಲ್ ಸೇ ಇನ್ ಕನ್ನಡ. ಸೊ ನಾನ್-ಅಲೈನ್ಮೆಂಟ್ ಅಂತಂದರೆ ದೇರ್ ಇಸ್ ನೋ ಕ್ವಶನ್, ಓಕೆ, ನೋ ಇಂಟರ್ಫಿಯರೆನ್ಸ್ ಅಂತ ಬೇಕಾದ್ರೆ ನೀವು ಅಂದ್ಕೊಳ್ತಾ ಹೋಗ್ಬೋದು. ಇಂಡಿಯಾ ಕುಡ್ ನಾಟ್ ಹ್ಯಾವ್ ಡಿವೋಟೆಡ್ ಇಟ್ ಸೆಲ್ಫ್ ಟು ಮಾಡರ್ನೈಸೇಷನ್, nor would it have successfully protected her frontiers if it had aligned with any of the two military blocs. NATO and the Warsaw Pact ನವರು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಈಸ್ her economy, politics, social existence, internal circumstances would have been at risk if India would have chosen the path of joining Allied bloc of the post-World War II. ಅಂದರೆ ಯಾವುದೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಕೇವಲ ಒಂದಕ್ಕೂ ಎರಡಕ್ಕೂ ಇಲ್ಲಿ ನಾವು ಏನು ಮಾಡೋದು ಫಿಕ್ಸ್ ಆಗೋ ಹಾಗೆ ಇಲ್ಲ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ಇಟ್ಸ್ ಓನ್ ವೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಹರ್ ಎಕಾನಮಿ, ಪಾಲಿಟಿಕ್ಸ್, ಸೋಷಿಯಲ್ ಎಕ್ಸಿಸ್ಟೆನ್ಸ್ ಬೀನ್ ಅಟ್ ದ ರಿಸ್ಕ್. ಅಂದರೆ ನಾವೇನಾದರೂ ಒಂದು ವೇಳೆ ಒಂದೇ ಒಂದು ದಾರಿಯನ್ನು ಹುಡುಕೊಂಡು ಪೋಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ನ ಮಾಡ್ಕೊಂಡಿದ್ದಿದ್ರೆ, ಅಂದರೆ ಇಫ್ ಯು ಯಾವುದೇ ಒಂದು ಮಾರ್ಗವನ್ನು ಹುಡುಕೊಂಡಿಲ್ಲ ಅಂತಿದ್ರೆ ಡೆಫಿನೆಟ್ಲಿ ನಾವು ಅಲ್ಲಿ ರಿಸ್ಕನ್ನು ಕಾಣ್ತಾ ಇದ್ವಿ. Non-alignment was a kind of unique strategy with maintaining relationship with the superpowers on the basis of the principle equidistance. Nehru had a scientific, modern, realist and a rational frame of mind that made him the status of the most modern political thinker and leader of the Indian subcontinent. Nehru was internationalist, an advocate for the United Nations, a champion of the world. ನೆಹರು ಅವರು ವೈಜ್ಞಾನಿಕವಾಗಿ, ಆಧುನಿಕವಾಗಿಯೂ, ರಿಯಲಿಸ್ಟ್, ವಾಸ್ತವಿಕವಾಗಿ ತಮ್ಮದೇ ಆದಂಥ ಒಂದು ಮೈಂಡ್ಸೆಟ್ನ ಇಟ್ಕೊಂಡಿದ್ರು. ಒಬ್ಬ ಲೀಡರ್ ಆಗಿ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಇವರು ಕೊಡ್ತಾ ಇದ್ದಾರೆ. ಯಾವ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು, ಯಾವುದನ್ನು ಸೂಪರ್ ಪವರ್ಸ್ ಅಂತ ಕರಿತೀವಿ, ಅದಕ್ಕೆ ಪ್ರಿನ್ಸಿಪಲ್ಸ್ ಏನಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಡ್ವೊಕೇಟ್ ಮಾಡ್ತಾರೆ, ನಮಗೆ ವಿಶ್ವಸಂಸ್ಥೆಗಳನ್ನೋದು ಇರಬೇಕು ಅನ್ನತಕ್ಕಂಥದ್ದನ್ನು ಅವ್ರು ಒತ್ತಿ ಹೇಳ್ತಿದ್ದಾರೆ. He used to insist that the states should maintain a reasonable balance between the nationalism and internationalism. Of course, this kind of things has to be framed here. ರಾಷ್ಟ್ರೀಯತೆಗೆ ರಾಷ್ಟ್ರೀಯತೆ ಮಧ್ಯದಲ್ಲಿ ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. The fundamental concepts of Nehru's internationalism were covered as the 5 tenets of Panchasheel or the international amity. In June 1st, 1954, the fundamental concepts of Panchasheel were laid down in the course of joint declaration by Nehru and Zhou Enlai. ಏನು ಮಾಡ್ಕೊಳ್ತಿದ್ದೀವಿ, ಚೈನಾದ ಮಧ್ಯೆ ಆದಂತಹ ಒಂದು ಅಗ್ರಿಮೆಂಟ್ ಅಂತ ಮೊದಲೇ ಹೇಳಿದ್ದೆ. ಏನೆಲ್ಲ ಅಗ್ರಿಮೆಂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಶೀಲಲ್ಲಿ ಅಂತ ಹೇಳಿದ್ರೆ, ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರ್ನಿಟಿ. ಇಬ್ಬರಿಗೂ ಸಹ ಏನು ಹೇಳ್ತೀರಾ, ಮ್ಯೂಚುವಲ್ ಆಗಿರತಕ್ಕಂಥ ರೆಸ್ಪೆಕ್ಟು ಅವರ ಬಾರ್ಡರ್ಸ್ ಬಗ್ಗೆ ಇರಬೇಕು, ಪರಮಾಧಿಕಾರದ ಮೇಲೂ ಇರಬೇಕು. ನಾನ್ ಅಗ್ರೆಷನ್, ಯಾರೂ ಸಹ ನೀವು ದಾಳಿ ಮಾಡೋ ಹಾಗೆ ಇಲ್ಲ, ಇಂಟರ್ಫಿಯರ್ ಆಗೋ ಹಾಗೆ ಇಲ್ಲ ಇಂಟರ್ನಲ್ ಅಫೇರ್ಸ್ ಮೇಲೆ. ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಅಡ್ವಾಂಟೇಜ್ ಅನ್ನೋದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು.
ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್ ಇರಬೇಕಾಗುತ್ತೆ. ಶಾಂತಿಯುತವಾಗಿರತಕ್ಕಂಥ ಒಪ್ಪಂದಗಳು, ಆರ್ಥಿಕವಾಗಿರತಕ್ಕಂಥ ಸಹಕಾರ, ಇವೆಲ್ಲವನ್ನು ಸಹ ನಮಗೆ ಏನು ಮಾಡುತ್ತೆ, ಬಹಳಷ್ಟು ಈ ತಂತ್ರಗಳು ಏನು ಹೇಳಿದ್ದಾರೆ ಇವತ್ತಿಗೂ ಸಹ ಬಹಳಷ್ಟು ರೀತಿಯ ಇಂಟರ್ನ್ಯಾಷನಲ್ ಟೆನ್ಷನ್ಸ್ನ ನಮಗೆ ಕಡಿಮೆ ಮಾಡಿದೆ ಅಂತಲೇ ನಾವು ಹೇಳ್ತೀವಿ. ನೆಹರು ಸೇಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಟರ್ನ್ಯಾಷನಲೈಸ್ಡ್, production is international, markets are international, and transport is international. No nation is really independent, they are all interdependent. It is very much true. We cannot say that India is self-sufficient or self-dependent. India has to depend whether it is India or any other nation. Nehru was of the view that no lessen the world tensions, and to create international equilibrium there must be kind of fusion. Fusion is a combination, mixture between the concept of nationalism and the ideas of proletarianism and internationalism. Let me conclude saying this: Nehru was a political realist and had always a pragmatic approach towards all the problems. In his political ideas, Nehru was a nationalist to the point of internationalism. Though he was a disciple of Mahatma Gandhi and also his successor, he had significant differences with him. He was one of the important leaders of the Indian National Congress. He advocated parliamentary democracy and wanted to build a democratic polity. Nehru's contribution to India's freedom struggle and to the molding of modern India can hardly be denied. ಇವರ ಕೊಡುಗೆಗಳನ್ನು ನಾವು ಯಾವುದರಲ್ಲೂ ಸಹ ನಾವು ತೆಗೆದುಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಇರ್ಬೋದು, ಸರ್ಕಾರ ಇರ್ಬೋದು, ಪ್ರಜಾಪ್ರಭುತ್ವ ಒಂದೇ ಇರಬಹುದು, ಎಲ್ಲದರಲ್ಲೂ ಸಹ ನಾನು ರಾಷ್ಟ್ರೀಯತೆ, ಡಿಪ್ಲೊಮಸಿ, ರಾಯಭಾರತ್ವ, ಅಂತಾರಾಷ್ಟ್ರೀಯತೆಯಲ್ಲಿ ಎಲ್ಲದರಲ್ಲೂ ಸಹ ಅವರ ಕೊಡುಗೆಗಳು ಅಪಾರ. ಇದನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವಿಲ್ಲ. ಸೊ ವಿದ್ಯಾರ್ಥಿಗಳನ್ನು ನಾನು ಇಷ್ಟು ಹೇಳಿ ನೆಹರು ಅವರ ವಿಷಯಗಳನ್ನು, ಅವರ ಚಿಂತನೆಗಳನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸೊ ನಿಮಗೆ ಬಹಳಷ್ಟು ಮೆಟೀರಿಯಲ್ ಸಹ ಸಿಗ್ತಾ ಇರುತ್ತೆ, ಓದ್ಕೊಳ್ಳಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೈಂಡ್ಲಿ try to bring it to the notice of your teachers and understand. Thank you.